ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಗ್ರಾಮ ದೇವತೆ ಉಡಿತುಂಬುವ ಹಾಗೂ ಹನುಮಾನ ದೇವರ ಓಕುಳಿ ಜಾತ್ರಾ ಮಹೋತ್ಸವ 2 ದಿನದ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಜರುಗಿದವು. ವಿಜಯಪುರ ಜಿಲ್ಲೆಯ ಕುಲ್ಹಾರ ತಾಲೂಕಿನ ಸುಕ್ಷೇತ್ರ ಹಳ್ಳದಗೆಣ್ಣೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗ್ರಾಮದ ಗುರು ಹಿರಿಯರು ಆರತಿ, ಮುತ್ತೈದೆಯರು, ಡೊಳ್ಳು, ಮೆರವಣಿಗೆ ಮೂಲಕ ಗ್ರಾಮದ ಎಲ್ಲಾ ದೇವಾಲಯಕ್ಕೆ ತೆರಳಿ ಹೂ, ಕಾಯಿ ನೈವೇದ್ಯದೊಂದಿಗೆ ದೇವತೆಗಳ ಉಡಿ ತುಂಬುವ ಕಾರ್ಯ ಭಕ್ತಿ ಭಾವದಿಂದ ನೆರವೇರಿಸಲಾಯಿತು. ರಾತ್ರಿ ಹಮ್ಮಿಕೊಂಡಿದ್ದ ನಾಟಕ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಗ್ರಾಮದ ಗುರು ಹಿರಿಯರು, ಯುವಕ ಮಿತ್ರರು ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. 2ನೇ ದಿನ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಗ್ರಾಮದ ಹನುಮಾನ ದೇವಾಲಯದ ಮುಂದಿನ ಓಕುಳಿ ಹೊಂಡಕ್ಕೆ ನೀರು ತುಂಬಿಸುವುದು, ಮಾಯಮ್ಮನ ಹಬ್ಬ, ಪೌರಾಣಿಕ ಕಥೆ, ಸನ್ನಿವೇಶ ಪ್ರದರ್ಶನ ಬಹಳಷ್ಟು ಭಕ್ತಿ ಭಾವದಿಂದ ನೆರವೇರಿತು. ನೂರಾರು ಸಂಖ್ಯೆಯಲ್ಲಿ ಗ್ರಾಮದ ಮಹಿಳೆಯರು ಪೌರಾಣಿಕ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿದ್ದರು. ಗ್ರಾಮದ ಗುರು ಹಿರಿಯರು ಹಾಕಿಕೊಟ್ಟ ಸಂಪ್ರದಾಯದ ಪ್ರಕಾರದಂತೆ ಓಕುಳಿ ಕಾರ್ಯಕ್ರಮ ನೆರವೇರಿತು. ನೂರಾರು ಸಂಖ್ಯೆಯಲ್ಲಿ ಜನಸಮೂಹ ಓಕುಳಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಖುಷಿಪಟ್ಟರು. ಗ್ರಾಮಸ್ಥರ 2 ದಿನದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಭಕ್ತಿ ಭಾವದಿಂದ ಪಾಲ್ಗೊಂಡು ಯಶಸ್ವಿಯಾಗಿ ಜಾತ್ರೆಯನ್ನ ಆಚರಿಸಿದರು. ಯಾಕಂದ್ರೆ ವೇದಿಕೆ ಮುಂಚೆ ಅಂದ್ರೆ ನಾಟಕ ಮಹತ್ವದ ನಾವು ಮಾತಾಡೋದಕ್ಕೆ ನಾವು ಅದಕ್ಕೆಲ್ಲರೂ ನಾಟಕ ನೋಡ್ಕೊಂತ ಅಪೇಕ್ಷೆ ಮಾಡಿ ಎಲ್ಲರೂ ಬಂದು ಕುಂತಿದ್ದಾರೆ. ಅಕ್ಕ ತಂಗಿಯರು ಅನ್ನೋದು ಮೊದಲೇನನ್ನ ತೀರ್ಮಾನ ಮಾಡಿದ್ರು. ಆಗ ವೇದಿಕೆ ವಿಸರ್ಜನೆ ಈ ಪ್ರತಿ ವರ್ಷ ನಡೆಯುವಂತ ಈ ಹನುಮಾನ್ ಓಕಳಿ ಹಾಗೂ ಗುಡಿ ತುಂಬ ಕಾರ್ಯಕ್ರಮ ಆಗಲಿ ನಮ್ಮಲ್ಲಿ ನಡೆಯುವಂಥ ಎಲ್ಲ ಈ ಒಂದು ಕಾರ್ಯಕ್ರಮಗಳು ಬಹಳ ಮಹತ್ವಪೂರ್ಣ. ಯಾಕಂತಂದ್ರೆ ಇದೇಗೆ ನಮ್ಮ ಈ ಸಂಘಟಕರು ಅಂದ್ರೆ ಹನುಮಾನ ಈ ಒಂದು ಓಕಳಿಯ ಆಗಲಿ ಈ ಒಂದು ಜಾತ್ರೆಯ ಸಂಘಟಕರು ಏನಲ್ಲ ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾರಲ್ಲ ಯಾಕಂದ್ರೆ ಬಹಳಷ್ಟು ಮಹತ್ವಪೂರ್ಣ. ಯಾಕಂದ್ರೆ ಇವತ್ತಿನ ಒಂದು ನಮ್ಮೂರಿನ SLC ಮತ್ತು PUCಯಲ್ಲಿ ಸಾಕಷ್ಟು ಮತ್ತು ಮಣ್ಣಿನ ಗುಣ ಅಂತ ಹೇಳ್ತಾರೆ. ಯಾಕಂದ್ರೆ ಇಂಥ ಒಂದು ಒಳ್ಳೆ ಕಲಾವಿದರು ನಮ್ಮೂರಿಗೆ ಬಂದು ಇಂಥ ಒಂದು ಪ್ರದರ್ಶನ ಮಾಡ್ತಾರೆ ಅಂತ ಅವರಿಗೆ ನಾವು ಸಹಕಾರ ಕೊಡಬೇಕು ಮತ್ತು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಯಾಕಂದ್ರೆ ಇವತ್ತಿಗೆ ಈ ಕಲೆ ಆಗಲಿ ಪ್ರತಿಭೆಗಳು ಬೆಳಿಬೇಕಾದ್ರೆ ನಾವು ಸಹಕಾರ ಕೊಟ್ಟಾಗ್ತಿದ್ವಿ. ಇವತ್ತು SLC ಹುಡುಗರು ಅದು PUC ಹುಡುಗರು ಇಷ್ಟು ಮಾತು ಹೋಗ್ಬೇಕಂತಂದ್ರೆ ನಮಗೆಲ್ಲ ಸಹಕಾರ ಬೇಕಾಗ್ತದೆ. ಅದರಂತೆ ಯಾವುದೇ ಒಂದು ಕಾರ್ಯಕ್ರಮ ಇರಬೇಕಂತಂದ್ರೆ ನಮ್ಮ ಸಹಕಾರ ಬಹಳಷ್ಟು ಅಗತ್ಯ ಇದೆ. ಮತ್ತು ಈ ಒಂದು ನಾಟಕ ನಮ್ಗೆ ಭಾಳ ಅದ್ಭುತವಾದ ಒಂದು ಒಳ್ಳೆಯ ನಾಟಕ ಇರುವ ಅಂತೇಳಿ ನಾವು ಅನಿಸ್ತಿದ್ದೆವು. ಬೇರೆ ಊರಿಗೆ ನಾಟಕ ಮಾಡೋ ಹೋಗಿದ್ದೆವು. ಯಾಕೆ ಅವಾಗ TV ಆಗಲಿ ಮೊಬೈಲ್ ಆಗಲಿ ಏನೂ ಇರ್ತಿದ್ದಿಲ್ಲ. ರೋಣೆ ಹಾಕಿ ಗರ್ಸಂಗಿಗೆ ರಾತ್ರಿ ನಡ್ಕೊಂಡು ಹೋಗಿ ನಾಟಕ ನೋಡಿದಂಥ ಘಟನೆಗಳು ನಮ್ದು ಹಿಂದೆ ಜರುಗಿದವು. ಯಾಕಂದ್ರೆ ಎಲ್ಲ ಈ ನಾಟಕಗಳು ಸಿಗೋದು ಸುಲಭವಾಗ್ಯಾವ. ಯಾಕಂದ್ರೆ ಕಲಾವಿದರು ಪ್ರೋತ್ಸಾಹ ಇಲ್ಲ ಅವರಿಗೆ. TV ಆಗಲಿ ಮೊಬೈಲ್ ನೋಡಿ ಇಂಥ ಕಲಾ ನೋಡುವಂಥದ್ದು ಕಡಿಮೆ ಇಲ್ಲ. ಒಂದು ವಿದ್ಯಾರ್ಥಿಗಳಲ್ಲಿ ಆಗಲಿ ಇನ್ನು ಚಿಕ್ಕ ಮಕ್ಕಳಲ್ಲಾಗಲಿ ಟೈಮ್ ಪಾಸ್ ಮಾಡುವಂಥ ಮಕ್ಕಳು ಅದು ತಪ್ಪು. ಯಾಕಂದ್ರೆ ಇಂಥ ಒಂದು ಸಾಮಾಜಿಕ ನಾಟಕಗಳನ್ನ ಅವರಿಗೆ ಮೂಡಿಸಿದ್ರು ಅಂದ್ರೆ ಒಂದು ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಆಗ್ಬೇಕಂತಂದ್ರೆ ಇಂಥ ನಾಟಕಗಳನ್ನ ನೋಡಬೇಕು. ಯಾಕಂದ್ರೆ ಪ್ರತ್ಯಕ್ಷವಾಗಿ ಇಂಥ ನಾಟಕ ನೋಡೋದ್ರಿಂದ ನಾವು ಪರಿಣಾಮ ಬೀರ್ತೈತಿ. ನಮಗೂ ಏನಿಸ್ತೈತಿ ಒಳ್ಳೆಯ ಸಮಾಜದಾಗ ವ್ಯಕ್ತಿಗಳನ್ನ ಬೆಳೆಸಬೇಕು. ನಾವು ಒಳ್ಳೆಯ ಸಂದೇಶ ಸಾರುವಂತ ಈ ಒಂದು ನಾಟಕಗಳು ನಡೀತಾವ. ಅದಕ್ಕೆ ಈ ನಾಟಕ ಕೆಲಸಕ್ಕೆ ಒಂದು ಪ್ರೋತ್ಸಾಹ ಕೊಡ್ರಿ. ನಾವು ಪ್ರೀತಿಸಬೇಕು, ಅವರನ್ನ ನಾವು ನೋಡಬೇಕು. ಅವರು ಯಾಕಂದ್ರೆ ನಮ್ಮನ್ನ ಸಣ್ಣವರಿಗೆ ಮಕ್ಕಳನ್ನ ಬೆಳೆಸಿ ದೊಡ್ಡವ್ರ ಮಾಡಿದ ಅವ್ರ ವಯಸ್ಸಾಗಿಂದ ನಾವು ಅವ್ರನ್ನ ಕಾಪಾಡಬೇಕು ಮತ್ತು ಅವ್ರು ನೋಡಬೇಕು ಅನ್ನೋ ಒಂದು ವಿಷಯ ಈ ನಾಟಕದಲ್ಲಿ ಇರ್ತಿ. ಅದಕ್ಕೆ ನಾವೆಲ್ಲ ತಪ್ಪದೆ ಈ ನಾಟಕ ನೋಡಿ ತಾವು ಸಹ ತಮ್ಮ ತಂದೆಯಾಗಿ ತಾಯಿಗಳನ್ನ ಒಂದು ಒಳ್ಳೆ ರೀತಿಯ ಜೋಪಾನ ಮಾಡಿ ಮಕ್ಕಳಿಂದ ಅವ್ರು ಜೋಪಾನ ಮಾಡಬೇಕು. ಮತ್ತು ಆಗೂ ಸಹ ಒಳ್ಳೆಯದಾಗ್ತೈತಿ. ಮುಂದಿನ ದಿನದಲ್ಲಿ ನಾವು ಆ ಥರ ಯಾವುದೇ ತೊಂದರೆಗಳು ಬರೋದು ಅಂತ ನಮ್ಮ ಪ್ರಾಮಾಣಿಕವಾಗಿ ನಾವು ಹೇಳ್ತೇವೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಈ ಹನುಮ ಜಯಂತಿ ಅಂತಂದ್ರೆ ಹನುಮಂತನ ಮೇಲೆ ನಾವು ಭಕ್ತಿ ಇರಬೇಕು. ಭಕ್ತಿ ಅಂತ ನೋಡ್ತಾರೆ ಆ ದೇವರು ಬೆಳ್ಕೊಂಡೇವು ಅಂದ್ರೆ ನಮ್ಮ ದೇವ್ರು ಒಳ್ಳೇದೇ ಮಾಡ್ತೀವಿ, ಕೆಟ್ಟದಂತೂ ಮಾಡಂಗಿಲ್ಲ. ಅದರಿಂದ ತಾಯಿನೂ ಹಂಗ ಮಕ್ಕಳ ಮ್ಯಾಗ ಯಾವಾಗ ದ್ವೇಷ ಇರಂಗಿಲ್ಲ, ಗುರುನು ಹಂಗ ಗುರುನು ಒಬ್ಬ ಶಿಷ್ಯನ ಮ್ಯಾಗ ದ್ವೇಷ ಇರಂಗಿಲ್ಲ. ಅದಕ್ಕೆ ಅವ್ರನ್ನ ಪೂಜಿಸಬೇಕು, ಬೆಳೆಸಬೇಕು, ಹಿರಿಯರನ್ನು ನಾವು ಜೋಪಾನ ಮಾಡಬೇಕು, ನೋಡ್ಕೋಬೇಕು ಅಂತಂದ್ರೆ ಇಂದಿನ ಒಂದು ಯುವ ಪೀಳಿಗೆಗೆ ನಾವು ಸಾರಬೇಕಾಗಿದೆ. ಆ ಮಕ್ಕಳಲ್ಲಿ ಅಂತ ಬುದ್ಧಿಗಳನ್ನು ಬಳಸಬೇಕು. ಅಂದರೆ ನಾವು ಆ ಮಕ್ಕಳು ಮುಂದಿನ ಒಂದು ಸಮಾಜಕ್ಕೆ ಸಮನ್ವಯ ನಾವು ಎಂಥ ಮಕ್ಕಳೇನಪ್ಪ ಅಂದರೆ ಹಿಂದಕ್ಕೆ ನಾವು ಜಿಲ್ಲಾ ಗೋಪುರ ಅಥವಾ
ಯಾಕೆ ಒಬ್ಬರ ಮಾತ್ರ 70-80 ಮಾರ್ಕ್ಸ್ ಆದ್ರೆ ಅವ್ನು ಭಾರಿ ಅಂತ ತಿಳ್ಕೊತಿದ್ರು. ಆದ್ರೆ ಇವತ್ತು 600ಕ್ಕೆ 600 ಮಾರ್ಕ್ಸ್ ಪಡೆದು ಅವ್ರು ಇವತ್ತ ಸಾಧನೆ ಮಾಡಿ ಸನ್ಮಾನಿತರಾಗಿದ್ದಾರೆ. ಅಂತ ಮಕ್ಕಳು ನಾವು ಏನು ಮಾಡಬೇಕು, ಸಮಾಜಕ್ಕೆ ಇದು ಮಾಡುವಂತ ದೊಡ್ಡ ಕಾರ್ಯಗಳು. ಅದಕ್ಕೆ ನಾವು ಏನು ಹೇಳ್ಬೇಕು ಅಂದ್ರೆ ಈ ಸಂಘಟನೆಗಳಲ್ಲ, ನಿರ್ಮಲ ಬೆಳಗ್ಗೆ ನಿಂಗಪ್ಪ ಕೈರವ, ಅದೇ ರೀತಿ ನಮ್ಮ ಗುರು ಹೋಗಾರ, ಇನ್ನುಳಿದ ಹಿಂದೆ ಆ ತೆರೆಮರೆಯಲ್ಲಿದ್ದಾರ ಅಂಥವ್ರಿಗೆ ನಾವು ಧನ್ಯವಾದ ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ಈ ದಾವಣಗೆರೆ ದರ್ಗಾದವರು ಮಾಡ್ತಾರ ಮತ್ತು ಎಲ್ಲ ದೇವರ ಜಾತ್ರೆಗಳನ್ನ ನಮ್ಮೂರಲ್ಲಿ ಯಾವುದೇ ಜಾತಿ ಭೇದ ಇಲ್ಲದೆ ನಾವು ಸಂಘಟಿತರಾಗಿ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದು ನಮ್ಮ ಪುಣ್ಯ ಚೊಕ್ಕದಾಗ್ಯದ. ಮತ್ತು ನಮ್ಮಲ್ಲಿ ಇದ್ದಂಥ ಎಲ್ಲ ಈ ಊರಿನ ಜನ ಒಳ್ಳೆ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಇವತ್ತು ವರ್ಷ 1 ಅಥವಾ 2 ಸೀಟ್ ನಾವು ಮೆಡಿಕಲ್ ಸೀಟ್ ಪಡಿತೀವಿ ವರ್ಷ. ಇದೇ 10 ವರ್ಷಗಳಲ್ಲಿ ನಾವು ನಮ್ಮ ಊರಿಂದ ಕನಿಷ್ಠ 10-15 ಮಂದಿ ಡಾಕ್ಟರ್ ನಾವು ನಮ್ಮ ಊರಿಂದ ಹೋಗ್ಯಾರ. ಯಾಕಂದ್ರೆ ಇಲ್ಲಿ ಬೇರೆ ಊರಾಗಿ ಅವರು ನಮ್ಮ ಊರಿಗೆ 800 ರೂಪಾಯಿ ಮಕ್ಕಳು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗಲಿ. ಊರು ಚಿಕ್ಕದವರು ನಮ್ಮ ಊರ ಹೆಸರು ದೊಡ್ಡದಾಗಿ ಹೆಸರಿಸಲಿ. ನೀವು ಎಲ್ಲರಿಗೆ ಶಿಕ್ಷಣಕ್ಕೆ ಒತ್ತು ಕೊಡಬೇಕು, ಮಕ್ಕಳನ್ನ ಪ್ರೀತಿಯಿಂದ ಬೆಳೆಸಬೇಕು. ಆದ್ರೆ ಸಮಾಜಕ್ಕೆ ಅವ್ರನ್ನ ಒಳ್ಳೆಯ ಕೊಡುಗೆಯಾಗಿ ಕೊಡಬೇಕು. ಅವ್ರಿಗೆ ನಾವು ಯಾವತ್ತೂ ಅವ್ರನ್ನ ನೋಡ್ತಾ ಇರಬೇಕು. ಯಾವಾಗಂದ್ರೆ ಈಗ ಒಳ್ಳೆ ಹಾದಿಯನ್ನು ಅವ್ರಿಗೆ ನಾವು ಇಳಿಸ್ಬೇಕು. ಆದರೆ ನಾವು ಚಲೋ ಶಾಲೆ ಹಚ್ಚೇವು, ರೊಕ್ಕ ಕೊಟ್ಟೇವು ಅಂತೇಳಿ ನಾವು ಸುಮ್ಕೂತ್ರೆ ಆಗಂಗಿಲ್ಲ. ಯಾಕೆ ಇದನ್ನ ಒಂದು ಈ ಮೊಬೈಲ್ ಈಗ ಒಂದು ಮತ್ತೆ ಆ ತಂತ್ರಜ್ಞಾನ ಅಂದರೆ ಅತಿ ಬಹಳಷ್ಟು ಪ್ರಮುಖ ಪಡೋದು. ಇಂಥ ಒಂದು ಕಾಲದೊಳಗೆ ನಾವು ಹಿಂದಿದ್ದಂಥವರು ಏನು ಶೂನ್ಯ. ಯಾಕಂದ್ರೆ ಈಗಿನ ಮಕ್ಕಳು ಮೊಬೈಲ್ ಟಿವಿ ನೋಡಿ ನಮ್ಗಿಂತ 10 ಪಟ್ಟು ಮುಂದವರು. ಅದಕ್ಕೆ ಅವ್ರನ್ನ ಒಳ್ಳೆ ಹಾದಿಸಬೇಕು, ಒಳ್ಳೆ ಸಮಾಜಕ್ಕೆ ಅವ್ರನ್ನ ಕೊಡುಗೆ ಕೊಡ್ತೀರಿ ಅಂತೇಳಿ ಇನ್ನೂ ಇದೇ ರೀತಿಯಾಗಿ ವರ್ಷ ನೀವು ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಿ ತೋರಿಸ್ಬೇಕು. ಇಂಥ ವ್ಯಕ್ತಿಗಳನ್ನು ನೋಡಿ ಅವ್ರಿಗೆ ಮಾಡ್ತಾರೆ ಮಕ್ಕಳು, ಇಂದಿನ ಮಕ್ಕಳು ಅವರು ಸಹ ನಾನು ರ್ಯಾಂಕ್ ಬರಬೇಕು, ನಾನು ಮುಂದೆ ಶಾಲೆ ಆಗಬೇಕು ಅನ್ನೋಂಥದ್ದು ಭಾವನೆ ಬೆಳೀತು. ಮತ್ತು ಸನ್ಮಾನಿಸಿದಂಥ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ನಾ ಹೆಸರಿಗೆ ಪ್ರಶ್ನೆ ಮಾಡಿದ್ರೆ ಟ್ಯೂಷನ್ ಪ್ರಶ್ನೆ ಬರಬೇಕು, ಒಂದು ಡಿಗ್ರಿ ಪ್ರಶ್ನೆ ಬರಬೇಕು ಅನ್ನೋಂಥದ್ದು ಆಶಯದ ನನಗೂ ನೋಡಬೇಕು ಅಂತೇಳಿ. ಆಗ ವೇಳೆಗಳಾಗಿದೆ ಇಲ್ಲಿಗೆ
ಸಿಗಂದೂರೇಶ್ವರಿ. ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯ ಕೇಂದ್ರ. ಶ್ರೀ ಚೌಡೇಶ್ವರಿ ದೇವಿಯ ಉಪಾಸಕರಾದ ಹಾಗೂ ದಕ್ಷಿಣ ಕನ್ನಡ ಪ್ರಖ್ಯಾತ ದೈವಶಕ್ತಿ ಜ್ಯೋತಿಷ್ಯ ಜಾತಕ, ಹಸ್ತ ಸಾಮುದ್ರಿಕ, ಸಂಖ್ಯಾಶಾಸ್ತ್ರ, ಕವಡೆ ಪ್ರಶ್ನೆ, ವಾಸ್ತುಶಾಸ್ತ್ರ, ಫೋಟೋ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿಯುತ್ತಾರೆ. ವಿದ್ಯೆ, ಉದ್ಯೋಗ, ಮದುವೆ, ದಾಂಪತ್ಯ ಕಲಹ, ಸಂತಾನ, ಶತ್ರುಕಾಟ, ಜಾತಕ ದೋಷ, ದುಷ್ಟಶಕ್ತಿ, ಮಾಂತ್ರಿಕ ಕ್ರಿಯೆಗಳಿಗೆ ಪರಿಹಾರ ನೀಡುವ ಮಹಾ ಮಾಂತ್ರಿಕರು. ವಿಶೇಷ ಸೂಚನೆ: ಗಂಡ ಹೆಂಡತಿ ಜಗಳ, ಅತ್ತೆ ಸೊಸೆ ಕಿರಿಕಿರಿ, ಮಕ್ಕಳು ಪ್ರೀತಿ ಪ್ರೇಮದಲ್ಲಿ ಬಿದ್ದು ತಂದೆ ತಾಯಿಯರ ಮಾತು ಕೇಳದಿದ್ದರೆ, ಪರ ಸ್ತ್ರೀ ಪರ ಪುರುಷ ವ್ಯಾಮೋಹ ಬಿಡಿಸಲು, ಸ್ತ್ರೀ ಪುರುಷ ವಶೀಕರಣದಿಂದ ಇಷ್ಟಪಟ್ಟವರು ನಿಮ್ಮಂತಾಗಲು, ಸಾಲದ ಬಾಧೆ, ಜಾಗ ಜಮೀನು, ಕೋರ್ಟ್ ಕೇಸ್, ಕುಟುಂಬ ಸಮಸ್ಯೆಗಳಿದ್ದರೆ, ಅಮಾವಾಸ್ಯೆ, ಹುಣ್ಣಿಮೆ, ಸೂರ್ಯ ಚಂದ್ರ ಗ್ರಹಣಗಳ ಪೂಜಾ ಜಪ ಸಿದ್ಧಿಯಿಂದ, ಕೇರಳದ ತಾಂತ್ರಿಕ ದೈವಿಕ ರಹಸ್ಯ ಪೂಜೆಗಳಿಂದ 5 ದಿನಗಳಲ್ಲಿ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಮಾಡ್ತಾರೆ. ಶ್ರೀ ಚೌಡೇಶ್ವರಿ. ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೆ ಫೋನಿನ ಮುಖಾಂತರ ಪರಿಹರಿಸಿಕೊಳ್ಳಿ.